ಎಲ್ಲಿ ಮನೆಯಲ್ಲಿ ರೂಮಲ್ಲಿ ಹೊರಟಾಗ್ತಾ ಇತ್ತು ಅವರ ರೂಮ್ಮೇಟ್ಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ತಂದಿದ್ದಾರೆ. ಯಾಕೆ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲಿ ತಾರತಮ್ಯ ಆಗ್ತಾ ಇದೆ, ತನಿಖೆಯಲ್ಲಿ ತಾರತಮ್ಯಗಳಾಗ್ತಾ ಇದೆ. ಅವರವರಿಗೆ ಮಾತನಾಡುವಂತ ಸ್ವಾತಂತ್ರ್ಯ ಇದೆ, ಅಧಿಕಾರ ಇದೆ. ಇದು ಈ ದೇಶದ ಸಂವಿಧಾನ ಕೊಟ್ಟಂತ ಅಧಿಕಾರ. ಒಂದು ಪ್ರತಿಭಟನೆ ಮಾಡಬೇಕು ಅಂತ ಆದ್ರೆ ಆ ಪ್ರತಿಭಟನೆ ಮಾಡಬೇಕಾದಂತ ಸ್ಥಳದ ಅನುಮತಿ ತಗೊಂಡು ಬನ್ನಿ. ಇದೇನು ಇಲ್ಲ. ಇಲ್ಲಿ ಪ್ರತಿಭಟನೆಗೆ ಸ್ಥಳ ಕೊಡಬೇಕಾದಂತ ಸರ್ಕಾರದ ಜವಾಬ್ದಾರಿ. ತಾಲೂಕು ಕಚೇರಿ ಮುಂದೆ ಅಥವಾ ಜಿಲ್ಲಾ ಕಚೇರಿಯ ಮುಂದೆ ಸ್ಥಳ ಕೊಡಬೇಕಂತ ಸರ್ಕಾರ ಜವಾಬ್ದಾರಿ. ಇವತ್ತೇನಾಗಿದೆ, ನೀವು ಅವರಿಂದ ಎನ್ಒಸಿ ತಗೊಂಡು ಬನ್ನಿ. ರೋಡ್ ಸೈಡ್ ಅಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಹೈವೇಯಿಂದ ಎನ್ಒಸಿ ತಗೊಂಡು ಬನ್ನಿ. ಮತ್ತೆ ನೋಡುವ. ಅವರು ಆರಂಭದಿಂದಲೇ ಅವರು ಇದರ ಬಗ್ಗೆ ಒಂದು ಸೂಕ್ತವಾದಂತ ತನಿಖೆ ಮಾಡಿ ನೋಡಿ, ನಾನು ನೀವು ನಾವೆಲ್ಲ ಸಮಾಜದಲ್ಲಿ ತೊಡಗಿಸಿಕೊಂಡವರು, ನಮಗೆ ಇದೆಲ್ಲ ಗೊತ್ತಿದೆ. ಅವರೊಂದು ಹಳ್ಳಿಯ ಮುಗ್ಧ ಜನರು. ಅವರಿಗೆ ಯಾವ ತನಿಖೆಯಲ್ಲಿ ಅವರಿಗೆ ಗೊತ್ತಿರುವುದಿಲ್ಲ. ಅವರು ವಿದ್ಯಾಭ್ಯಾಸ ಇಲ್ಲದೆ ಹಳ್ಳಿಯ ಬಹಳ ಮುಗ್ಧ ವ್ಯಕ್ತಿಗಳವರು. ಇಲ್ಲಿ ಸಮಾಜದಲ್ಲಿ ಇಂಥ ಒಂದು ಘಟನೆ ಆಗುವಾಗ ಕುಟುಂಬದವರು ಅವರು ಆರಂಭದಲ್ಲೇ ಹೇಳಿದ್ದಾರೆ. ಅವತ್ತು ಆ ದಫನ ಮಾಡಿದ ಬರುವಾಗಲೇ ಏನು ಅಬ್ದುರಹಿಮಾನ್ನ ತಂದೆ ಕಣ್ಣೀರು ಹಾಕಿಕೊಂಡು ಮಾಧ್ಯಮದ ಮುಂದೆ ಹೇಳಿದ್ದು, ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗ್ಲಿಕ್ಕೆ ಸರ್ಕಾರ ಅದಕ್ಕೆ ಬೇಕಾದಂತ ರೀತಿಯಾದಂತ ತನಿಖೆ ಮಾಡಿ ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ NIAಗೆ ಕೊಡಿ ಅಥವಾ ಸಿಟ್ಟಿಗೆ ಕೊಡಿ ಅಂತ ಹೇಳುವಷ್ಟು ವಿದ್ಯಾವಂತರಲ್ಲ ಅವರು. ನಾವು ಅಂತ ಹೇಳ್ತಾ ಇದ್ದೇವೆ, ಅದನ್ನು ಸಿಟ್ಟಿಗೆ ಕೊಡಬೇಕು, ಇಲ್ಲಿ ಸತ್ಯಾಂಶ ಹೊರಗೆ ಬರಬೇಕು ಅಂತ ನಾವಿವತ್ತು ಸರ್ಕಾರದ ಮುಂದೆ ಬೇಡಿಕೆ ಇಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವಂತಹ ಈ ವ್ಯಕ್ತಿಯನ್ನು ಏನ್ ಮಾಡಿದ್ದಾರೆ, ಅವರು ಅಪ್ಸ್ಕೊಂಡಾಗಿದ್ದಾರೆ. ಅವರು ನಾನು ತಪ್ಪು ಮಾಡಿಲ್ಲ, ನಾನು ಯಾಕೆ ಬಹಿರಂಗ ಬರಬಾರ್ದು ಅವರು? ಅಲ್ಲ, ಈಗ ಕಮಿಷನರ್ ಹೇಳ್ತಾ ಇರೋದು, ಒಂದು ವೇಳೆ ಅವರ ಪ್ರಮುಖ ಆರೋಪಿ ಅದರಲ್ಲಿ ಜಾಮೀನಾಗಿದೆ ಏನಾದರೂ ಸಾಕ್ಷಿಗಳಿದ್ರೆ ನೋಡಿ ಅರೆಸ್ಟ್ ಮಾಡ್ಬೇಕಂತ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಅಲ್ಲ, ಅವರು ನೇರವಾಗಿ ಸಾಕ್ಷಿ ತಂದು ಕೊಟ್ರೆ ನಾಳೆ ಅರೆಸ್ಟ್ ಮಾಡ್ತೇವೆ ಅಂತ ಹೇಳುದು. ನಾವಿಂದ ಏನಂದ್ರೆ ಮೂರನೇವನು ಹೇಳಿದ್ದನ್ನ ನಾವು ಹೇಳಿ ಆರೋಪ ಮಾಡುದು. ಹಾಗಾಗಿ ನಾವು ನೇರ ಗಾಡಿಯಲ್ಲಿ ಕೂಡ ಬಿಟ್ಟಾಗಲ್ವಾ? ಹಾಗಾಗಿ ಅವ್ರು ಹೇಗೆ ಯಾಕೆ ಗಾಡಿಯಲ್ಲಿ ಬಿಟ್ಟಾಗಿ? ನೋಡಿ, ತನಿಖಾಧಿಕಾರಿ, ನಾನು ಅದೇ ಹೇಳುದು, ನಾವೊಂದು ನೋಡಿ, ಒಂದು ಸಮಾಜದ ಪ್ರಮುಖ ಒಂದು ಸಂಘಟನೆಯ ಒಂದು ಪಕ್ಷದವರು ಅಲ್ವಾ? ನಾವು ಇಲ್ಲಿ ಸಮಾಜದಲ್ಲಿ ಆಗುವಂತ ಅನ್ಯಾಯ, ಅನೀತಿ, ದೌರ್ಜನ್ಯಗಳ ಬಗ್ಗೆ ಧ್ವನಿ ಎಬ್ಬಿಸುವಂತವರು. ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ ನಾವು ಹೇಳುವಂತ ಹೇಳಿಕೆಗಳಲ್ಲಿ ನಾವು ತನಿಖಾಧಿಕಾರಿಗಳಲ್ಲ. ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಬಹುದು. ನಮ್ಮ ತನಿಖೆ ಅಲ್ಲ, ನಮ್ಮ ವಿಚಾರ ಏನಂದ್ರೆ ಇಲ್ಲಿ ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು. ಯಾಕಾಗಿ ಇನ್ನೂ ಕೂಡ ಹಸ್ಬಂಡ್ ಆಗಿದ್ದಾರೆ ಅವರು? ಯಾಕಾಗಿ ಇವತ್ತಿಗೂ ಕೂಡ ಪರಾರಿಯಾಗಿದ್ದಾರೆ? ಇದಕ್ಕೆ ನಮ್ಮ ಪ್ರಶ್ನೆ. ಅದು ಇಲ್ಲಿರ್ತಕ್ಕಂತಹ ಅಪರಾಧಿಗಳನ್ನು ಎಡೆಮರಿ ಕಟ್ಟಲಿಕ್ಕೆ ಯಾವ ಕಾನೂನನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾ ಅದನ್ನು ಯಾವಾಗ ಬಿಜೆಪಿ ಮುಖಂಡರು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಬಂದು ಈ ಎಚ್ಚರಿಕೆಯನ್ನು ಕೊಟ್ಟು ಹೋದ್ರ ಅವತ್ತಿನಿಂದ ಅದರದ್ದು ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಸ್ಟಾಪ್ ಆಗಿ ಇವತ್ತು ಕೇವಲ ಸೋಷಿಯಲ್ ಮೀಡಿಯಾಗಳಿಗೆ ಮತ್ತೆ ಎಲ್ಲಿಯಾದರೂ ಭಾಷಣ ಮಾಡುವುದಕ್ಕೆ ಸೀಮಿತವಾಗಿ ಇವತ್ತು ಕಾರ್ಯಾಚರಣೆ ಆಗ್ತಾ ಇದೆ. ನಿಟ್ಟಿನ ಖಡಕ್ ಅಧಿಕಾರಿಗಳು ಅಂತ ಹೇಳಿ ಏನು ಹೆಸರು ಪಡೆದಂತಹ ಕಮಿಷನರ್ ಸಾಹೇಬರು ಮತ್ತು SP ಸಾಹೇಬರು ಆಗಿ ಫಸ್ಟ್ ಡಾಕ್ಟರ್ ಅರುಣ್ ಕುಮಾರ್ ಅವರು ಮತ್ತು ಸುಧೀರ್ ಕುಮಾರ್ ರೆಡ್ಡಿ ಅವರು ಇಲ್ಲಿ ಏನು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಆ ನಂತರ ಬೆಳವಣಿಗೆಯಲ್ಲಿ ಬಹಳ ಏನು ಸಿಸ್ಟಮ್ಯಾಟಿಕಲ್ ಆಗಿ ಇಬ್ಬರು ಅಧಿಕಾರಿಗಳು ಕೂಡ ಆರೋಪಿಗಳ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ದೋಷ ಭಾಷಣ ಮಾಡುವವರ ಮೇಲೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಹಿಂದಿನ ಆರೋಪಿಗಳನ್ನು ಗುರುತಿಸಿಕೊಂಡು ಪೆರೇಡ್ ಮಾಡುವ ಮೂಲಕ ಆರೋಪಿಗಳಿಗೆ ಕಾನೂನಿನ ಭಯ ಹುಟ್ಟಿಸುವಂತ ಕೆಲಸ, ಅದೇ ರೀತಿ ಕೆಲವು ನೋಟಿಸ್ಗಳನ್ನು ನೀಡುವಂಥದ್ದು, ಸಾಮಾಜಿಕ ಜಾಲತಾಣಗಳ ಮೇಲೆ ಏನು ದ್ವೇಷ ಮಾಡುವಂಥದ್ದು, ಅದೇ ರೀತಿ ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಿಕೊಂಡು ಬಂದರು. ಅದರಲ್ಲಿ ನಮ್ದು ಯಾವುದೇ ಆಕ್ಷೇಪ ಇಲ್ಲ.